ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಕೂಡ ತನಿಖೆಯ ಸಂದರ್ಭದಲ್ಲಿ ಬಯಲಿಗೆ ಬಂದಿದೆ. ನಕಲಿ ಖಾತೆಯನ್ನು ತೆರೆದು ಹಣ ವರ್ಗಾವಣೆ ಮಾಡಿರುವುದು ಪತ್ತೆಯಾಗಿದೆ. 4 ನಕಲಿ ಅಕೌಂಟ್ಗಳನ್ನು ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ, ಇದಕ್ಕೆ ಉತ್ತರದಾಯಿತ್ವ ಏನು ಅಂತ ಹೇಳಿದ್ರೆ ಸದ್ಯಕ್ಕಂತೂ ಉತ್ತರವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ. ಈ ನಡುವೆ ತನಿಖೆ ಕೂಡ ಮುಂದುವರೆದಿದೆ. ಆದರೆ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿರೋದನ್ನು ಗಮನಿಸಬಹುದು. ನಕಲಿ ಖಾತೆಯನ್ನು ತೆರೆದು ಹಣ ವರ್ಗಾವಣೆ ಮಾಡಿರೋದು ಪತ್ತೆಯಾಗಿದೆ. ಹಾಗಾಗಿ ನಕಲಿ ಆ 4 ಅಕೌಂಟ್ ಏನಿದೆ ಅದನ್ನು ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ. ನಕಲಿ ಕಂಪನಿ, ನಕಲಿ ಖಾತೆಗೆ ಕೋಟಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ನಕಲಿ ಅಕೌಂಟ್ಗೆ ಕೊಟ್ಟಿರುವ ಕಂಪನಿ ಮತ್ತು ಆ ವಿಳಾಸ ಕೂಡ ಪತ್ತೆಯಾಗಿದೆ. ಯಾರದ್ದೋ ಕಂಪನಿಯ ಹೆಸರು, ವಿಳಾಸವನ್ನು ಬಳಸಿ ನಕಲಿ ಖಾತೆಯನ್ನೇ ತೆರೆಯಲಾಗಿದೆ. ಆಯಾ ಕಂಪನಿ ಮಾಲೀಕರಿಂದ ಸದ್ಯ 4 FIR ಕೂಡ ದಾಖಲಾಗಿದೆ. ನೋಡಿ, ವಿಜಯಕೃಷ್ಣ, ರೇಖಾ, ರಾಘವೇಂದ್ರ, ನವೀನ್ ಎಂಬುವರಿಂದ ದೂರು ಕೂಡ ದಾಖಲಾಗಿದೆ. KP ಅಗ್ರಹಾರ, ವಿಜಯನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ತಮ್ಮ ಕಂಪನಿ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದು ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಮಾಡಿರುವುದಾಗಿ ದೂರು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಬಹುದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ ಅಂತ ಈಗ ಪೊಲೀಸ್ನವರಿಗೆ ತನಿಖೆಯ ಸಂದರ್ಭದಲ್ಲೂ ಕೂಡ ಗೊತ್ತಾಗಿರುವುದನ್ನು ಗಮನಿಸಬಹುದು. 17 ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.